ವಿದ್ಯಾರ್ಥಿಗಳ ಬದುಕಿಗೆ ದಾರಿ ದೀಪವಾಗಬೇಕಿದ್ದ ಕಾಲೇಜುಗಳು ವಸೂಲಿಗೆ ನಿಂತಿದೆ. ಕಾಲೇಜ್ ಫೀಸ್ ಜೊತೆಗೆ ಹೆಚ್ಚುವರಿ ಹಣ ಪೀಕಲು ಶುರು ಮಾಡಿವೆ. ಪಾರ್ಕಿಂಗ್ ಹೆಸರಲ್ಲಿ ವಿದ್ಯಾರ್ಥಿಗಳ ಜೇಬಿಗೆ ಕತ್ತರಿ ಹಾಕಲು ಆ ಕಾಲೇಜ್ ತಯಾರಿ ನಡೆಸಿದೆ. ಹಾಗಿದ್ರೆ ಯಾವುದು ಆ ಕಾಲೇಜ್, ಏನಿದ್ರ ಕತೆ ಅಂತ ಕೇಳ್ತೀರಾ? ನೀವೇ ನೋಡಿ. ವಿದ್ಯಾರ್ಥಿಗಳಿಂದ ವಸೂಲಿಗಿಳಿದ ಮೆಡಿಕಲ್ ಕಾಲೇಜ್. ಎಜುಕೇಷನ್ ಫೀಸ್ ಬೇರೆ, ಪಾರ್ಕಿಂಗ್ ಫೀಸ್ ಬೇರೆ. ಪಾರ್ಕಿಂಗ್ ಫೀಸ್ ಹೆಸರಲ್ಲಿ ಹಗಲು ದರೋಡೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ ಅಂತ ಪೋಷಕರು ಒಳ್ಳೆ ಕಾಲೇಜಿಗೆ ಸೇರಿಸ್ತಾರೆ. ಆದ್ರೆ ಆ ಕಾಲೇಜುಗಳು ಮಾತ್ರ ಕುರುಡು ಕಾಂಚಾಣದ ಹಿಂದೆ ಬಿದ್ದು ಪೋಷಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಬೇಕಾಬಿಟ್ಟಿ ಹಣ ವಸೂಲಿಗೆ ಇಳಿದ್ಬಿಟ್ಟಿವೆ. ಅದೇ ರೀತಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಟ್ ಮಾಡುವುದರ ಜೊತೆಗೆ ವಾಹನಗಳ ಪಾರ್ಕಿಂಗೂ ಕೂಡ ದಂಡ ವಿಧಿಸಲು ಮುಂದಾಗಿದೆ. ಹೌದು, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ತನ್ನ ವಿದ್ಯಾರ್ಥಿಗಳ ಮೇಲೆ ಹೆಚ್ಚುವರಿ ಹೊರೆಯನ್ನ ಹೇರಿದೆ. ಇಲ್ಲಿಯವರೆಗೆ ವಿದ್ಯಾರ್ಥಿಗಳು ತಮ್ಮ ವಾಹನಗಳಲ್ಲಿ ಬಂದು ಕಾಲೇಜು ಆವರಣದಲ್ಲಿ ಪಾರ್ಕಿಂಗ್ ಮಾಡ್ತಿದ್ರು. ಆದ್ರೆ ಇದೀಗ ಹೊಸ ರೂಲ್ಸ್ ಒಂದನ್ನ ಆಡಳಿತ ಮಂಡಳಿ ಜಾರಿ ಮಾಡಿದೆ. ವಾಹನಗಳಲ್ಲಿ ಬರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾರ್ಕಿಂಗ್ ಪಾಸ್ ಮಾಡಿಸಬೇಕು. ಪಾಸ್ ಇಲ್ಲದೆ ಪಾರ್ಕ್ ಮಾಡಿದ ವಾಹನಗಳಿಗೆ 1000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಸುತ್ತೋಲೆ ಹೊರಡಿಸಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಪಾರ್ಕಿಂಗ್ ಪಾಸ್ ಮಾಡಿಸಲು ಕಾಲೇಜು ಆಡಳಿತ ಸುತ್ತೋಲೆ ಹೊರಡಿಸಿದ್ದು, ಕಾರುಗಳಿಗೆ ಪಾಸ್ ದರ 10,000 ರೂಪಾಯಿ, ಬೈಕ್ಗಳಿಗೆ 5,000 ನಿಗದಿ ಮಾಡಲಾಗಿದೆ. ಸ್ವಂತ ವಾಹನಗಳಲ್ಲಿ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಡ್ಡಾಯವಾಗಿ ಪಾಸ್ ಮಾಡಿಸುವಂತೆ ಆದೇಶಿಸಲಾಗಿದೆ. ಇನ್ನು ಪಾಸ್ ಇಲ್ಲದೆ ವಾಹನ ಪಾರ್ಕ್ ಮಾಡಿದಲ್ಲಿ ದಂಡ ವಿಧಿಸಲು ನಿರ್ಧಾರ ಮಾಡಲಾಗಿದೆ. ಪಾಸ್ ಇಲ್ಲದೆ ಹೋದ್ರೆ 1000 ರೂಪಾಯಿ ದಂಡ ನಿಗದಿ ಮಾಡಿದ್ದು, ಕಾಲೇಜಿನ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಟ್ನಲ್ಲಿ ಓದಿಗೆ ಅಂತ ಬಂದ ವಿದ್ಯಾರ್ಥಿಗಳಿಗೆ ಕಾಲೇಜು ಶಾಕ್ ನೀಡಿದ್ದು, ಲಕ್ಷ ಫೀಸ್ ಜೊತೆಗೆ ಪಾರ್ಕಿಂಗ್ಗೂ ಹಣ ನೀಡಬೇಕು ಅನ್ನೋದು ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿರೋದಂತೂ ಸತ್ಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.